ಲೋಕಸಮರಕ್ಕೆ ಕೇಸರಿ ಪಡೆ ಕೂಡ ಭರ್ಜರಿ ತಯಾರಿಯನ್ನು ಆರಂಭ ಮಾಡಿದೆ. ರಾಜ್ಯದ ಹಳೆ ಮೈಸೂರು ಭಾಗ, ಮಲೆನಾಡು, ಕರಾವಳಿ ಸೇರಿ ಎಲ್ಲ ಕಡೆಯೂ ಕೂಡ ಕಮಲ ಪಡೆ ಹಿಡಿತವನ್ನು ಸಾಧಿಸ್ತಾ ಇದೆ. ಇದೀಗ ಜನಾರ್ದನ ರೆಡ್ಡಿಯನ್ನ ಪಕ್ಷಕ್ಕೆ ಸೆಳೆದು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಪಕ್ಷದ ಪಾರುಪತ್ಯವನ್ನು ಬಿಜೆಪಿ ನಾಯಕರು ಮೆರೆದಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದೆ. ಎಸ್, ಬಳ್ಳಾರಿಯ ಗಣಿದಣಿ ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿಗೆ ಗರುವಾಪ್ಸಿಯಾಗಿದ್ದಾರೆ. ಪ್ರಗತಿ ಪಕ್ಷವನ್ನ ವಿಸರ್ಜನೆ ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಗೊಳಿಸೋದ್ರ ಮೂಲಕ ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನನ್ನ ಜೊತೆಯಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನನಗೋಸ್ಕರ ನಿಂತಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲಾ ಕಾರ್ಯಕರ್ತರು. ರೆಡ್ಡಿ ಗರುವಾಪ್ಸಿ ಹಿಂದಿನ ಲೆಕ್ಕಾಚಾರ, ಅಸೆಂಬ್ಲಿ ಚುನಾವಣೆಯಲ್ಲಾದ ತಪ್ಪು ಸರಿಪಡಿಸುವುದು, ಕೆಆರ್ಪಿಪಿ ಕಣಕ್ಕಿಳಿದ್ರೆ ಬಿಜೆಪಿಗೆ ಹಾನಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ ಕ್ಷೇತ್ರಗಳಲ್ಲಿ ಆನೆ ಬಲ, ಬಳ್ಳಾರಿ ಮೇಲೆ ಮತ್ತೆ ಹಿಡಿತ. ರೆಡ್ಡಿ ಬಿಜೆಪಿ ಪ್ರವೇಶ ಬಹಳ ಹಿಂದಿನಿಂದಲೇ ಚರ್ಚೆ ಇತ್ತು. ಆದರೆ ರಾಜ್ಯಸಭೆ ಚುನಾವಣೆಯಲ್ಲಿ ರೆಡ್ಡಿ ಕಾಂಗ್ರೆಸ್ಗೆ ಮತ ಚಲಾಯಿಸಿ ಅಚ್ಚರಿಯನ್ನ ಮೂಡಿಸಿದ್ರು. ಈ ಬೆಳವಣಿಗೆ ನಂತರ ಅಮಿತ್ ಶಾ ಅವರು ಜನಾರ್ದನ ರೆಡ್ಡಿಯನ್ನ ದೆಹಲಿಗೆ ಕರೆಸಿಕೊಂಡಿದ್ದರು. ಅದರ ನಂತರವೇ ರೆಡ್ಡಿ ಬಿಜೆಪಿ ಪ್ರವೇಶ ಖಾತರಿಯಾಗಿತ್ತು. ಮಗು ತಾಯಿ ಮಡಿಲಿಗೆ ಸೇರಿದ ತಕ್ಷಣ ಮಗುಗೆ ಎಷ್ಟು ಖುಷಿಯಾಗುತ್ತೇನೋ ಭಾರತೀಯ ಜನತಾ ಪಕ್ಷಕ್ಕೆ ಪುನಃ ವಾಪಸ್ ಬಂದಿದ್ದು ನನಗೆ ಅದೇ ಒಂದು ಭಾವನೆ ಬರ್ತಾ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವರು ಯಾವುದೇ ಚುನಾವಣೆಯಲ್ಲಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಪಕ್ಷಕ್ಕೋಸ್ಕರ ಅವರು ಕೂಡ ದುಡಿತಾರೆ. ಯಾವ ಕಂಡೀಷನ್ಸ್ ಇಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮಾತ್ರ ಕೆಲಸ ಮಾಡಿ. ರೆಡ್ಡಿ ಬಿಜೆಪಿ ಪ್ರವೇಶಕ್ಕೆ ಶ್ರೀರಾಮುಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಮೊದಲು ವರಿಷ್ಠರಿಗೂ ರೆಡ್ಡಿ ಗರುವಾಪ್ಸಿ ಬಗ್ಗೆ ಅಷ್ಟೊಂದು ಒಲವು ಇರಲಿಲ್ಲ. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ರೆಡ್ಡಿ ಕೆಆರ್ಪಿ ಪಕ್ಷದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಸಾಕಷ್ಟು ಹಾನಿಯಾಗಿತ್ತು. ಆದರೆ ಅದೇ ತಪ್ಪನ್ನ ಲೋಕಸಭೆ ಚುನಾವಣೆಯಲ್ಲಿ ಮಾಡಲು ಬಿಜೆಪಿ ತಯಾರಿರಲಿಲ್ಲ. ಒಂದು ವೇಳೆ ರೆಡ್ಡಿ ಪಾರ್ಟಿ ಕಣಕ್ಕಿಳಿದ್ರೆ ಮತ ವಿಭಜನೆಯಾಗಿ ಕಾಂಗ್ರೆಸ್ಗೆ ಲಾಭ ಆಗುವ ಸಾಧ್ಯತೆ ಇತ್ತು. ಜೊತೆಗೆ ರೆಡ್ಡಿ ಬಿಜೆಪಿಗೆ ಬಂದರೆ ಕೊಪ್ಪಳ, ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಆನೆ ಬಲ ಸಿಗಲಿದೆ. ಬಳ್ಳಾರಿ ಮೇಲೆ ಬಿಜೆಪಿಗೆ ಮತ್ತೆ ಹಿಡಿತ ಸಿಗಲಿದೆ ಎಂಬ ಲೆಕ್ಕಾಚಾರವೂ ಇದೆ. ಆದರೆ ರೆಡ್ಡಿ ಮೇಲೆ ಗುರಿ ಇಟ್ಕೊಂಡು ಕಾಂಗ್ರೆಸ್ ಬಿಜೆಪಿ ಮೇಲೆ ಅಕ್ರಮ ಗಣಿಗಾರಿಕೆ ಪ್ರಹಾರ ಮಾಡುವ ಸಾಧ್ಯತೆ ಈಗ ಹೆಚ್ಚಿದೆ. ಅದಕ್ಕೆ ಬಿಜೆಪಿ ಉತ್ತರ ಏನಿದೆ ನೋಡಬೇಕಿದೆ. ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತು ಕಾಮತ್ ಅವರು